ಬಾಟಲಿಗೆ ಪೆಟ್ರೋಲ್ ಇಲ್ಲ ಅಂದರೆ ಹೆಂಗೆ ಸ್ವಾಮಿ? ಸಾರ್ವಜನಿಕರ ತುರ್ತು ಪರಿಸ್ಥಿತಿಗೆ ಬೆಲೆನೇ ಇಲ್ವಾ? ಗುಂಡ್ಲುಪೇಟೆಯ ರಾಷ್ಟ್ರೀಯ ಹೆದ್ದಾರಿಯ ಪಕ್ಕದಲ್ಲಿರುವ ಧಾನ್ಯಲಕ್ಷ್ಮಿ ಪೆಟ್ರೋಲ್ ಬಂಕ್ನಲ್ಲಿ ಇಂದು ಸಾರ್ವಜನಿಕರು ಹಾಗೂ ಬಂಕ್ ಸಿಬ್ಬಂದಿ ನಡುವೆ ತೀವ್ರ ಮಾತಿನ ಚಕಮಕಿ ನಡೆದಿದೆ. ತುರ್ತು ಸಂದರ್ಭದಲ್ಲಿ ಬಾಟಲಿಗೆ ಪೆಟ್ರೋಲ್ ನೀಡಲು ನಿರಾಕರಿಸಿದ ಸಿಬ್ಬಂದಿಯ ಧೋರಣೆಗೆ ಸಾರ್ವಜನಿಕರು ತೀವ್ರ ಆಕ್ರೋಶ ವ್ಯಕ್ತಪಡಿಸಿದ್ದು, ಕೊನೆಗೆ ಜನರ ಒತ್ತಾಯಕ್ಕೆ ಮಣಿದು ಬಾಟಲಿಗೆ ಪೆಟ್ರೋಲ್ ಹಾಕಲಾಗಿದೆ. ಈ ಗಂಭೀರ ಸಮಸ್ಯೆಯ ಕುರಿತು ಕರ್ನಾಟಕ ಕಾವಲು ಪಡೆಯ ತಾಲೂಕು ಅಧ್ಯಕ್ಷರಾದ ಎ ಅಬ್ದುಲ್ ಮಾಲಿಕ್ ರವರು ಜಿಲ್ಲಾಧಿಕಾರಿಗಳು ಹಾಗೂ ಸಂಬಂಧಪಟ್ಟ ಅಧಿಕಾರಿಗಳ ವಿರುದ್ಧ ತೀವ್ರ ಅಸಮಾಧಾನ ಹೊರಹಾಕಿದ್ದಾರೆ. ಬಾಟಲಿಯಲ್ಲಿ ಪೆಟ್ರೋಲ್ ನೀಡಬಾರದು ಎಂದು ಜಿಲ್ಲಾಧಿಕಾರಿಗಳು ಆದೇಶ ನೀಡಿರಬಹುದು. ಆದರೆ ಆ ಆದೇಶದ ಹಿಂದಿರುವ ಉದ್ದೇಶವೇನು? ದುಷ್ಕೃತ್ಯಗಳಿಗೆ ಬಳಕೆ ಆಗಬಾರದು ಎಂಬುದು ಮಾತ್ರ ತಾನೇ. ಆದರೆ ಅದನ್ನು ನೆಪವಾಗಿಟ್ಟುಕೊಂಡು ರಸ್ತೆಯ ಮಧ್ಯದಲ್ಲೇ ಗಾಡಿ ಕೆಟ್ಟು ನಿಂತು ಕಷ್ಟಪಡುವ ಸಾಮಾನ್ಯ ಜನರನ್ನು ಸತಾಯಿಸುವುದು ಎಷ್ಟು ಸರಿ ಎಂದು ಅಬ್ದುಲ್ ಮಾಲಿಕ್ ರವರು ಪ್ರಶ್ನಿಸಿದ್ದಾರೆ. ದಾರಿಯಲ್ಲಿ ಗಾಡಿ ಪೆಟ್ರೋಲ್ ಇಲ್ಲದೆ ನಿಂತಾಗ ಜನ ನಡೆದುಕೊಂಡು ಬಂಕ್ಗೆ ಬರ್ತಾರೆ. ಇನ್ನು ಕೆಲವರಿಗೆ ಮೆಡಿಕಲ್ ಎಮರ್ಜೆನ್ಸಿ ಇರುತ್ತದೆ. ಅಂತಹ ಟೈಮ್ನಲ್ಲಿ ಜಿಲ್ಲಾಧಿಕಾರಿಗಳ ರೂಲ್ಸ್ ತೋರಿಸಿ ಪೆಟ್ರೋಲ್ ಇಲ್ಲ ಅಂದರೆ ಆ ಸಾರ್ವಜನಿಕರು ಗಾಡಿನ ತೆಗೆದುಕೊಂಡು ಬರಬೇಕಾ? ಅಧಿಕಾರಿಗಳು ನಿಯಮ ಮಾಡುವಾಗ ಜನರ ಪ್ರಾಯೋಗಿಕ ಕಷ್ಟಗಳನ್ನು ಯೋಚನೆ ಮಾಡಬೇಕು ತಾನೆ. ಜಿಲ್ಲಾಡಳಿತ ಕೇವಲ ಕಾಗದ ಮೇಲೆ ಆದೇಶ ಹೊರಡಿಸಿದರೆ ಸಾಲದು. ಅದರಿಂದ ಸಾರ್ವಜನಿಕರಿಗೆ ಆಗುತ್ತಿರುವ ತೊಂದರೆಗಳನ್ನು ಗಮನಿಸಬೇಕು. ಅಧಿಕಾರಿಗಳು ತಕ್ಷಣವೇ ಈ ಪೆಟ್ರೋಲ್ ಬಂಕ್ ಮಾಲೀಕರನ್ನು ತರಾಟೆಗೆ ತೆಗೆದುಕೊಳ್ಳಬೇಕು. ರಾಷ್ಟ್ರೀಯ ಹೆದ್ದಾರಿಯಂತಹ ಪ್ರಮುಖ ರಸ್ತೆಯ ಪಕ್ಕದಲ್ಲಿ ಇಂತಹ ಘಟನೆಗಳು ನಡೆದರೆ ಪ್ರವಾಸಿಗರು ಮತ್ತು ಸ್ಥಳೀಯರು ಎಲ್ಲಿಗೆ ಹೋಗಬೇಕು? ಆದ್ದರಿಂದ ಸಂಬಂಧಪಟ್ಟ ಹಿರಿಯ ಅಧಿಕಾರಿಗಳು ತಕ್ಷಣವೇ ಮಧ್ಯಪ್ರವೇಶಿಸಿ ಈ ಸಮಸ್ಯೆಗೆ ಶಾಶ್ವತ ಹಾಗೂ ಜನಸ್ನೇಹಿ ಪರಿಹಾರವನ್ನು ಒದಗಿಸಬೇಕು ಎಂದು ಕರ್ನಾಟಕ ಕಾವಲು ಪಡೆಯ ತಾಲೂಕು ಅಧ್ಯಕ್ಷರು ಹಾಗೂ ಗುಂಡ್ಲುಪೇಟೆಯ ಸಾರ್ವಜನಿಕರು ಜಂಟಿಯಾಗಿ ಒತ್ತಾಯಿಸಿದ್ದಾರೆ.